మోడీ అమిత్ షాల పేర్లు చెబితేనే ప్రకాష్ రాజు ఆగ్రహంతో రగిలిపోతున్నారు. 56 ఇంచుల ఛాతి మోడీకే కాదు మాకు కూడా ఉందంటూ విమర్శలు చేస్తున్నారు. తాము దేశ ప్రజలకు ఏం చేస్తున్నామో చెప్పడం చేత కాని వాళ్ళు చరిత్రను తవ్వుతున్నారంటూ మోడీ లక్ష్యంగా ఆరోపణలు చేశారు ప్రకాష్ రాజ్. ಇವ್ರದ್ದು ಏನಂದ್ರೆ ಕತೆ 3 ವರ್ಷದಿಂದ ಭವಿಷ್ಯವನ್ನು ತೋರಿಸಿ ನಮ್ಮನ್ನೆಲ್ಲ ನಂಬಿಸಿ 3 ವರ್ಷ ಆದ್ಮೇಲೆ ಕೆಲಸ ಮಾಡಿಲ್ಲ ಕೇಳಿದ್ರೆ ಇತಿಹಾಸಕ್ಕೆ ಹೋಗ್ಬಿಡ್ತಾರೆ. ನೆಹರು ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅಲ್ರಿ ರೀ, ನೀವು ತಾನೇ ಹೇಳಿದ್ದು ಇವತ್ತೇನ್ ಮಾಡ್ತೀನಿ ಅಂತ ಅದನ್ನ ಕೇಳ ಅಲ್ಲೇನ್ ಮಾಡ್ತಿದ್ದಾರೆ. ನೆಹರು ಏನ್ ಮಾಡಿದ್ರು ನನಗೆ ಯಾಕ್ರಿ, ನನ್ನ ಮುತ್ತಾತನ ಮುಖಾನೇ ನನ್ಗೆ ನೆನಪಿಲ್ಲ. 8 ತಲೆಮಾರು ಆಚೆರೋ ಟಿಪ್ಪು ಸುಲ್ತಾನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ, ನನಗೆ ನಾಳೆಯ ಭವಿಷ್ಯದ ಬಗ್ಗೆ ಹೇಳು. ಕೆಲಸ ಮಾಡಕ್ ಗೊತ್ತಿಲ್ವಾ, ಗೊತ್ತಿಲ್ಲ ಅಂತ ಹೋಗು, ಬರೀ ಸುಳ್ಳು. ಇವ್ರುಗಳಿಗೆ ಒಂದು ರೋಗ ಇದೆ, ಈ ವಿಕ್ರಮ್ ಬೇತಾಳ ಕಥೆ ಇದೆಯಲ್ಲ ಆ ತರ ಒಂದು ರೋಗ. ದಿನಕ್ಕೆ 100 ಸುಳ್ಳು ಹೇಳ್ದಿದ್ರೆ ತಲೆ ಹೊಡೆದೋಗ್ಬಿಡುತ್ತೆ ಇವ್ರಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತಾ ಕಾಫಿ ಕುಡಿದಿದ್ದೀನಿ ಅನ್ನೋದು, ಮಹಾತ್ಮ ಗಾಂಧಿಗೆ ನಮಸ್ಕಾರ ಮಾಡ್ಕೊಂಡು ಒಳ್ಳೆ ಗೋಡ್ಸೇನ್ ಇಟ್ಕೊಳ್ಳೋದು, ಬರೀ ಸುಳ್ಳು. ಇವ್ರಿಗೆ ಲೆಕ್ಕಾಚಾರನೂ ಗೊತ್ತಿಲ್ಲ. ಇವ್ರಿಗೆ GST ಹಾಕ್ತಾರಂತ ಇವರು. ಅಲ್ಲೆಲ್ಲೋ ವಿದೇಶದಲ್ಲಿ ಹೋಗ್ಬಿಟ್ಟು 600 ಕೋಟಿ ಭಾರತೀಯರು ನನ್ನ ಇಡೀ ಪ್ರಪಂಚದ ಜನಸಂಖ್ಯೆನೇ ಅಷ್ಟಿಲ್ರಿ, 600 ಕೋಟಿ ಅಂತ. ಸುಳ್ಳು ಹೇಳಕ್ ಒಂದು ಮಿತಿ ಇರ್ಬೇಕು. ಸರಿ, ಬಾಯಿ ತಪ್ಪು ಹೇಳಿದೆಯಪ್ಪ. ನಾನು ನೋಡ್ತಾ ಇದ್ದೀನಿ 3 ವರ್ಷದಿಂದ 120 ಕೋಟಿ ಭಾರತೀಯರು, 120 ಕೋಟಿ ಭಾರತೀಯರು. ಯಾರು ಹೇಳಿದ್ರು ನಿಮಗೆ ಲೆಕ್ಕಾಚಾರ? ಕರ್ನಾಟಕದಲ್ಲಿ ನೀವಿಲ್ಲ, ತಮಿಳುನಾಡಿನಲ್ಲಿ ನೀವಿಲ್ಲ, ಕೇರಳದಲ್ಲಿ ನೀವಿಲ್ಲ, ಆಂಧ್ರದಲ್ಲಿ ನೀವಿಲ್ಲ, ತೆಲಂಗಾಣದಲ್ಲಿ ನೀವಿಲ್ಲ, ಪಂಜಾಬ್ನಲ್ಲಿ ನೀವಿಲ್ಲ, ಬೆಂಗಾಲ್ನಲ್ಲಿ ನೀವಿಲ್ಲ. ಯಾವ ಲೆಕ್ಕ ರೀ 120 ಕೋಟಿ? ಒಂದು ಸುಳ್ಳು 100 ಸಲ ಹೇಳಿದ್ರೆ ನಿಜ ಆಗ್ಬಿಡುತ್ತಾ? ನಿಮ್ಗೊಬ್ಬರಿಗೆ 56 ಇಂಚು, ನಮಗೂ ಇದೆ 56 ಇಂಚು. బీజేపీ జాతీయ అధ్యక్షుడు అమిత్ షాతో పాటు సీఎం అభ్యర్థి యడ్యూరప్పను కూడా వదిలిపెట్టలేదు ప్రకాష్ రాజ్. అమిత్ షా కర్ణాటకలో పెద్ద మాఫియా నడుపుతున్నారంటూ విమర్శించారు. 3.5-4 ವರ್ಷದ ಜನತಾನ ಇಷ್ಟು ಅಸಹ್ಯವಾದ ಮಾತುಗಳನ್ನು ನಾವು ಕೇಳೇ ಇರಲಿಲ್ಲ. ಪತ್ರಿಕೆಗಳು ಬರ್ತಿರುವ ಆಟಗಳು ಹೇಳ್ತಾರಂತೆ, ವಿಶ್ವೇಶ್ವರ ಭಟ್ರು ಒಂದು ಇಟ್ಕೊಂಡಿದ್ದಾರೆ ವಿಶ್ವವಾಣಿ. ಕರ್ನಾಟಕದ ಘನತೆಯಾದ ಲಂಕೇಶ್ಗೆ ಮರ್ಯಾದೆ ಕೊಡೋದು. ಗೌರಿ ಲಂಕೇಶ್ ಅಂತ ತಿರ್ಕೊಂಡಿದ್ದಾಳೆ. ಗೌರಿ ಅನ್ನುವ ಹೆಸರಿಲ್ತಿದ್ದೆ ಸ್ತ್ರೀಲಿಂಗನ ಪುಲ್ಲಿಂಗ ಗೊತ್ತು. ನೀವು ಬಿಜೆಪಿನವರು ದುಡ್ಡಿಸ್ಕೊಂಡು ನೈತಿಕ ದಿವಾಳಿತನ ನಿಮಗೆ.